ನಮಸ್ಕಾರ ಸ್ನೇಹಿತರೆ. 4 ವರ್ಷಗಳ ನಂತರ ಮತ್ತೆ ಯಶ್ ಥಿಯೇಟರ್ಗೆ ಬಂದಿದ್ದಾರೆ. KGF ನಂತರ ಯಶ್ ಅವರ ಸಿನಿಮಾ ಅಂದರೆ ಸಹಜವಾಗಿ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದರಲ್ಲೂ ಟಾಕ್ಸಿಕ್ ಅನ್ನೋ ಟೈಟಲ್, ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, KVN ಪ್ರೊಡಕ್ಷನ್ ಅಂತ ದೊಡ್ಡ ಪ್ರೊಡಕ್ಷನ್, ಇವೆಲ್ಲ ಸೇರಿ ಸಿನಿಮಾದ ಬಗ್ಗೆ ಸಾಕಷ್ಟು ಹೈಪ್ ಇತ್ತು. ಹಾಗಾದರೆ ಟಾಕ್ಸಿಕ್ ಮೂವಿ ಹೇಗಿದೆ? ಟಾಕ್ಸಿಕ್ ಮೂವಿ ಒಂದು ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಅಲ್ಲ. ಇದರಲ್ಲಿ ಗ್ಯಾಂಗ್ಸ್ಟರ್ನ ಸ್ಟೋರಿ ಇದೆ, ಆ್ಯಕ್ಷನ್ ಇದೆ, ಮಾಸ್ ಮೂಮೆಂಟ್ ಇದೆ, ಹಾಗೆ ಅದರ ಜೊತೆಗೆ ಫ್ಯಾಂಟಸಿ, ಡಾರ್ಕ್ ಅಟ್ಮಾಸ್ಫಿಯರ್, ಫ್ಯಾಮಿಲಿ ಎಮೋಷನ್ಸ್, ಹೀಗೆ ತುಂಬ ವಿಷಯಗಳನ್ನು ಮಿಕ್ಸ್ ಮಾಡಿ ಒಂದು ವಿಭಿನ್ನವಾದ ವರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಕತೆ 1940ರಿಂದ 1970ರ ಕಾಲಘಟ್ಟದ ಗೋವಾದಲ್ಲಿ ನಡೆಯುತ್ತೆ. ಅಲ್ಲಿನ ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಕಥೆಯನ್ನು ಮುಂದೆ ತೆಗೆದುಕೊಂಡು ಹೋಗಿದ್ದಾರೆ. ಮೊದಲಿಗೆ ಸಿನಿಮಾದ ಗ್ಯಾಂಗ್ಸ್ಟರ್ ವರ್ಡ್ಗೆ ನಮ್ಮ ಅಟೆನ್ಷನ್ನ ತೆಗೆದುಕೊಳ್ಳುತ್ತೆ. ಆ ಕಾಲದ ಗೋವಾ, ಕಾಸ್ಟ್ಯೂಮ್ಸ್, ಸೆಟ್ಸ್, ಲೊಕೇಶನ್, ಲೈಟಿಂಗ್ಸ್ ಎಲ್ಲವೂ ಸಖತ್ತಾಗಿ ರಿಚ್ ಆಗಿ ಕಾಣಿಸ್ತಾ ಇತ್ತು. KVN ಪ್ರೊಡಕ್ಷನ್ಸ್ ಇಲ್ಲಿ ಹಣವನ್ನು ದೊಡ್ಡ ಸ್ಕೇಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇತ್ತು. ಪ್ರೊಡಕ್ಷನ್ ವ್ಯಾಲ್ಯೂನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿದಾಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಸಿನಿಮಾ ದೊಡ್ಡದಾಗಿ ಕಾಣೋದು ಬೇರೆ, ನಮ್ಮೊಳಗೆ ಕನೆಕ್ಟ್ ಆಗೋದೇ ಬೇರೆ. ಟಾಕ್ಸಿಕ್ನಲ್ಲಿ ವಿಜುವಲ್ ಮತ್ತು ಸ್ಕೇಲ್ ತುಂಬಾ ಇದೆ, ಆದರೆ ಎಮೋಷ್ನಲ್ ಕನೆಕ್ಷನ್ ಕೆಲವೊಂದು ಕಡೆ ಅಷ್ಟಾಗಿ ವರ್ಕ್ ಆಗಿಲ್ಲ. ಇನ್ನು ಯಶ್ ಬಗ್ಗೆ ಹೇಳೋದಾದರೆ, KGF ನಂತರ ಯಶ್ ಅವರನ್ನು ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಹಬ್ಬ, ಜನರಿಗೆ ಅದೇ ಒಂದು ಎಕ್ಸೈಟ್ಮೆಂಟ್. ಆದರೆ ಇಲ್ಲಿ ಅವರು ರಾಕಿ ಬಾಯ್ ಥರ ಕಾಣಿಸ್ಕೊಂಡಿಲ್ಲ. ಅವರ ಲುಕ್, ಹೇರ್ ಸ್ಟೈಲ್, ಡ್ರೆಸ್ಸಿಂಗ್, ಆ್ಯಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಯಶ್ ಸ್ಕ್ರೀನ್ ಮೇಲೆ ಬಂದಾಗ ಅವರ ಸ್ಟಾರ್ ಪವರ್ ಗೊತ್ತಾಗ್ತಾ ಇತ್ತು. ಕೆಲವೊಂದು ಸೀನ್ಸ್ನಲ್ಲಿ ಅವರು ಏನು ಮಾಡದೇ ಇದ್ರು, ಸುಮ್ಮನೆ ನಿಂತಿದ್ರು, ಸ್ಕ್ರೀನಲ್ಲಿ ಅವರ ಪ್ರೆಸೆನ್ಸ್ನೆನ್ಸ್ ಫೀಲ್ ಆಗ್ತಾ ಇತ್ತು. ಅವರ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಆ್ಯಟಿಟ್ಯೂಡ್ ಮತ್ತು ಸ್ಟೈಲ್ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದೇನೆಂದರೆ, ಅವರ ಕ್ಯಾರೆಕ್ಟರ್ನ ಎಮೋಷ್ನಲ್ ಸೈಡ್ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ರೆ ಸಿನಿಮಾ ಇನ್ನಷ್ಟು ಇಂಪ್ಯಾಕ್ಟ್ ಮಾಡ್ತಿತ್ತು. ಅವರ ಚೈಲ್ಡ್ಹುಡ್ನ ಕೆಲವು ಪೋರ್ಷನ್ ಕೂಡ ತೋರಿಸಿದ್ದಾರೆ ಇದರಲ್ಲಿ. ಇನ್ನು ಸಿನಿಮಾದಲ್ಲಿರೋ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಯಶ್ ಅವರ ಸೆಕೆಂಡ್ ರೋಲ್. ಮೊದಲಿಗೆ ಈ ಕ್ಯಾರೆಕ್ಟರ್ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಯಶ್ 2 ವಿಭಿನ್ನ ಸೈಡಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಕಡೆ ನಾವು ನೋಡೋ ಮೇನ್ ಕ್ಯಾರೆಕ್ಟರ್ನ ಆ್ಯಟಿಟ್ಯೂಡ್ ಮತ್ತು ಪರ್ಸ್ನಾಲಿಟಿ ಒಂದು ರೀತಿಯಾಗಿದ್ದರೆ, ಮತ್ತೊಂದು ರೋಲ್ ಸಂಪೂರ್ಣ ಬೇರೆ ಫ್ಲೇವರನ್ನು ಕೊಡ್ತಾ ಇತ್ತು. ಆ ಸೆಕೆಂಡ್ ರೋಲ್ನ ಎಂಟ್ರಿ ಮತ್ತು ಅದನ್ನು ಕಥೆಯಲ್ಲಿ ಬಳಸ್ಕೊಂಡಿರೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು ಅಕ್ಕ ತಮ್ಮನ ರಿಲೇಷನ್ಶಿಪ್ ಬಗ್ಗೆ ಹೇಳಲೇಬೇಕು. ನಯನತಾರ ಮತ್ತು ಯಶ್ನ ನಡುವಿನ ಸಿಬ್ಲಿಂಗ್ ಬಾಂಡ್ ಕಥೆಯಲ್ಲಿ ಒಂದು ಪ್ರಮುಖ ಎಮೋಷ್ನಲ್ ಲೇಯರ್ನ ಕೊಡ್ತಾ ಇತ್ತು. ಅಕ್ಕ ತಮ್ಮನ ರಿಲೇಷನ್ಶಿಪ್ನಲ್ಲಿರೋ ಅಟ್ಯಾಚ್ಮೆಂಟ್, ಕಾನ್ಫ್ಲಿಕ್ಟ್ ಮತ್ತು ಕನ್ಸರ್ನ್ ಕೆಲವೊಂದು ಸೀನ್ಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಯನತಾರ ತಮ್ಮ ರೋಲ್ಗೆ ಬೇಕಾದ ಮೆಚುರಿಟಿ ಮತ್ತು ಸೀರಿಯಸ್ನೆಸ್ಸನ್ನು ಕೊಟ್ಟಿದ್ದಾರೆ. ಯಶ್ ಮತ್ತು ನಯನತಾರ ಕಾಂಬಿನೇಷನ್ ಕೂಡ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು KR ಅಡ್ವಾಣಿ ಬಗ್ಗೆ ಹೇಳೋದಾದರೆ, ಅವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಗ್ಲ್ಯಾಮರ್ಗಷ್ಟೇ ಸೀಮಿತವಾಗಿರಲಿಲ್ಲ. ಅವರಿಗೆ ತಮ್ಮದೇ ಆದ ಇಂಪಾರ್ಟೆನ್ಸ್ ಇತ್ತು ಮತ್ತು ಯಶ್ ಜೊತೆಗಿನ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಯಶ್ ಮತ್ತು KR ಅವರ ಸೀನ್ಸ್ನಲ್ಲಿ ಒಂದು ಡಿಫ್ರೆಂಟ್ ಎನರ್ಜಿ ಕಾಣಿಸ್ತಾ ಇತ್ತು. KR ಕೂಡ ತಮ್ಮ ಕ್ಯಾರೆಕ್ಟರ್ಗೆ ಬೇಕಾದ ಆ್ಯಟಿಟ್ಯೂಡ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ನ ಕೊಟ್ಟಿದ್ದಾರೆ. ಇನ್ನು ರುಕ್ಮಿಣಿ ವಸಂತ್, ನಮ್ಮ ಕನ್ನಡದ ರುಕ್ಮಿಣಿ ವಸಂತ್ ಅವರಿಗೆ ದೊಡ್ಡ ಪ್ರಾಜೆಕ್ಟ್ನಲ್ಲಿ ಸಿಕ್ಕಿರುವ ಅವಕಾಶ ಖಂಡಿತವಾಗಿಯೂ ಸ್ಪೆಷಲ್. ಅವರು ಅದನ್ನು ತುಂಬ ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದಾರೆ. ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ, ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಎಕ್ಸ್ಪ್ರೆಷನ್, ಎಮೋಷ್ನಲ್ ಸೀನ್ಸ್ನಲ್ಲಿರೋ ಸಿನ್ಸಿಯಾರಿಟಿಯನ್ನು ತೋರಿಸ್ತಾ ಇತ್ತು. ಆದರೆ ಇಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ಗೆ ಇನ್ನೂ ಪವರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ರೆ ಇನ್ನೂ ಹೆಚ್ಚು ಶೈನ್ ಆಗಿ ಕಾಣಿಸ್ತಾ ಇದ್ರು ಅನ್ನೋದು ನನ್ನ ಒಪಿನಿಯನ್. ಅದೇ ರೀತಿ ಹುಮಾ ಕುರೇಶಿ ಅವರ ಪಾತ್ರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ಇನ್ನು ಆ್ಯಕ್ಷನ್ ಬಗ್ಗೆ ಮಾತಾಡದೇ ಇದ್ರೆ ಟಾಕ್ಸಿಕ್ ರಿವ್ಯೂ ಕಂಪ್ಲೀಟ್ ಆಗೋದೇ ಇಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ಲಿ ಒಂದು, ಎಸ್ಪೆಷಲಿ ಸರ್ಕಸ್ ಫೈಟ್. ಇದನ್ನು ಶೂಟ್ ಮಾಡಿರೋ ರೀತಿ, ಕೊರಿಯೋಗ್ರಫಿ ಮತ್ತು ವಿಜುವಲ್ಸ್ ಎಲ್ಲ ಸೇರಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡ್ತಾ ಇತ್ತು. ಇಲ್ಲಿ ಆ್ಯಕ್ಷನ್ ಕೇವಲ ಹೊಡೆದಾಟ ಆಗಿರೋದಲ್ಲದೆ ವಿಜುವಲ್ ಸ್ಪೆಕ್ಚುವಲ್ ತರಹ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ, ರಾಜೀವ್ ರವಿ, ಇವರ ಕ್ಯಾಮ್ರಾ ವರ್ಕ್ ತುಂಬ ಇಂಪ್ರೆಸಿವ್ ಆಗಿತ್ತು. 1940ರಿಂದ 70ರ ಕಾಲಘಟ್ಟದ ಅಟ್ಮಾಸ್ಫಿಯರನ್ನು ಸ್ಕ್ರೀನ್ ಮೇಲೆ ರೀಕ್ರಿಯೇಟ್ ಮಾಡಿರೋ ರೀತಿ ಬಿಗ್ಗೆಸ್ಟ್ ಸ್ಟ್ರೆಂತ್ನಲ್ಲಿ ಒಂದು. ಪ್ರತಿಯೊಂದು ಫ್ರೇಮ್ನಲ್ಲೂ ಡೀಟೇಲಿಂಗ್ ಇದೆ. ಕಾಸ್ಟ್ಯೂಮ್ಸ್, ಸೆಟ್ಸ್, ವೆಹಿಕಲ್ಸ್, ಲೊಕೇಶನ್ ಎಲ್ಲವೂ ಆ ಟೈಮ್ ಪೀರಿಯಡ್ಗೆ ಮ್ಯಾಚ್ ಆಗುವಂತೆ ಮಾಡಿದ್ದಾರೆ. ಹಾಗಾಗಿ ಟಾಕ್ಸಿಕ್ ಅನ್ನು ದೊಡ್ಡ ಸ್ಕ್ರೀನ್ನಲ್ಲಿ ನೋಡಿದಾಗ ವಿಜುವಲ್ ಖಂಡಿತವಾಗಿಯೂ ಎಂಜಾಯ್ ಮಾಡ್ಬೋದು. ಈ ಸಿನಿಮಾದ ರನ್ ಟೈಮ್ ಸುಮಾರು 3 ಗಂಟೆ 14 ನಿಮಿಷ. ನನ್ನ ಪ್ರಕಾರ ರನ್ ಟೈಮ್ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು.
ಫಸ್ಟ್ ಹಾಫ್ನಲ್ಲಿ ಸಿನಿಮಾ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ ತಬಾಯಿ ಮತ್ತು ಮನಮೋಹಿನಿ ಮನಸ್ಸಲ್ಲಿ ಉಳಿಯುತ್ತೆ, ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟಾಗಿ ಇಂಪ್ಯಾಕ್ಟ್ ಮಾಡಿಲ್ಲ. ಸಿನಿಮಾ ಮುಗಿದ ಮೇಲೆ ನೆನಪಲ್ಲಿ ಉಳಿಯೋ ಹಾಗೆ ಇರಲಿಲ್ಲ. ಹಾಗಾದ್ರೆ ಟಾಕ್ಸಿಕ್ ಬಗ್ಗೆ ನನ್ನ ಒಪಿನಿಯನ್ ಏನಂದ್ರೆ, ಇದೊಂದು ವಿಭಿನ್ನ ಪ್ರಯತ್ನ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಹೊಸ ಲುಕ್, ಆಕ್ಷನ್ ಸೀಕ್ವೆನ್ಸ್, ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಮತ್ತು ದೊಡ್ಡ ಸ್ಕೇಲ್ ಇವೆಲ್ಲ ಸಿನಿಮಾದ ಪ್ಲಸ್ ಪಾಯಿಂಟ್. ಆದರೆ ನೀವು KGF ಥರದ ಒಂದು ರೆಗ್ಯುಲರ್ ಮಾಸ್ ಎಂಟರ್ಟೈನರ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಟಾಕ್ಸಿಕ್ನ ನೋಡಬೇಡಿ. ನೀವು ಯಶ್ನ ಹೊಸ ಅವತಾರದಲ್ಲಿ ನೋಡಬೇಕು, ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಷನ್ ಮತ್ತು ವಿಜುವಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹಾಗೆ ಒಂದು ವಿಭಿನ್ನ ರೀತಿಯ ಸಿನಿಮಾ ನೋಡಬೇಕು ಅಂದರೆ ಟಾಕ್ಸಿಕ್ ಒಂದು ಬೆಸ್ಟ್ ರೆಕಮೆಂಡೇಶನ್. ನನ್ನ ಪ್ರಕಾರ ಹೇಳೋದಾದರೆ ಟಾಕ್ಸಿಕ್ ಒಂದು ಸಿನಿಮಾ ಪ್ರೇಮಿಗಳಿಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವ ಸಿನಿಮಾ. ನೀವು ಈ ಸಿನಿಮಾ ಆಲ್ರೆಡಿ ನೋಡಿದರೆ ನಿಮಗೆ ಸಿನಿಮಾ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.